Dear brothers and sisters, according to Deuteronomy 8:18, may the Lord bless you. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮೋಪದೇಶ ಕಾಂಡ 8:18 ಬರೆದಿರುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. He is the one who gives you the ability to produce wealth. ಆತನೇ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನು. God is the one who gives you the ability to produce wealth. ಹೌದು, ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಡುವಾತನು ನಮ್ಮ ದೇವರು. Every good and perfect gift comes from above. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ದೇವರಿಂದ ಬರುತ್ತದೆ. As in Proverbs 10:22, the blessing of the Lord makes one rich, and he adds no sorrow to it. ಜ್ಞಾನೋಕ್ತಿಗಳು 10:22 ಬರೆದಿರುವಂತೆ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು ಎಂಬುದಾಗಿ ಬರೆಯಲ್ಪಟ್ಟಿದೆ. God and wealth is well connected with each other. ದೇವರು ಮತ್ತು ಭಾಗ್ಯವು ಒಂದಕ್ಕೊಂದು ಉತ್ತಮ ಸಂಬಂಧ ಹೊಂದಿದೆ. As in Haggai 2:8, the Lord says, "The silver is mine and the gold is mine." ಹಗ್ಗಾಯ 2ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಅಲ್ಲಿ ದೇವರು ತಾನೇ ಹೇಳುತ್ತಾನೆ, ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. Whenever we earn at the end of the day, when we sit and count the gain, we have to remember God. ದಿನದ ಕೊನೆಯಲ್ಲಿ ನಾವು ಪ್ರತಿದಿನವೂ ನಾವು ಗಳಿಸಿದ್ದನ್ನು ಲೆಕ್ಕಿಸುವಾಗ ನಾವು ದೇವರನ್ನು ನೆನಪಿಸಿಕೊಳ್ಳಬೇಕು. We have to say, this comes from the Lord. ನಾವು ಹೇಳಬೇಕು, ಇದು ದೇವರಿಂದಲೇ ಬಂದದ್ದು. Especially when we get the first payment from our new job or from our new business or whatever we did, we have to give it to God. ವಿಶೇಷವಾಗಿ ಹೊಸ ಉದ್ಯೋಗದಲ್ಲಿ ಮೊದಲು ಪಡೆದ ಸಂಬಳವನ್ನು, ಹೊಸ ವ್ಯಾಪಾರದಲ್ಲಿ ಪಡೆದ ಗಳಿಕೆಯನ್ನು ದೇವರಿಗೆ ಕೊಡಬೇಕು. Because it is God who gives us the ability to produce wealth. ಯಾಕಂದರೆ ಈ ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟಾತನು ದೇವರೇ ಆಗಿದ್ದಾನೆ. When we offer good things to God, ನಾವು ಒಳ್ಳೆಯದನ್ನು ದೇವರಿಗೆ ಕೊಡುವಾಗ, as in Hebrews 6:10, God will never forget our work and our labor of love we are showing towards God. ಇಬ್ರಿಯ 6:10 ಬರೆದಿರುವಂತೆ ದೇವರು ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. Give and it will be given to you. ಕೊಡಿರಿ, ಆಗ ನಿಮಗೆ ಕೊಡಲ್ಪಡುವುದು. A good measure, pressed down, shaken together and running over. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವಷ್ಟು ನಿಮಗೆ ಕೊಡಲ್ಪಡುವುದು. It will be poured into your lap. ನಿಮ್ಮ ಸೆರಗಿಗೆ ಹಾಕಲ್ಪಡುವುದು. Dear friends, may the Lord remember you and bless you. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ನೆನಪಿಸಿಕೊಂಡು ಆಶೀರ್ವದಿಸಲಿ. May the Lord give you the ability to produce wealth. ಭಾಗ್ಯವನ್ನು ಸಂಪಾದಿಸುವುದಕ್ಕೆ ದೇವರು ಸಾಮರ್ಥ್ಯವನ್ನು ನೀಡಲಿ. So don't forget to give what the Lord has given to you. ದೇವರು ನಿಮಗೆ ಕೊಟ್ಟದರಲ್ಲಿ ದೇವರಿಗೆ ಕೊಡುವುದನ್ನು ನೀವು ಮರೆಯದಿರಿ. Let us give back to God. ದೇವರಿಗೆ ನಾವು ಮರಳಿ ಕೊಡುವ. The Lord is a just God to remember you and bless you. ಆತನು ನೀತಿಯುಳ್ಳ ದೇವರು, ನಿಮ್ಮನ್ನು ನೆನಪಿಸಿಕೊಂಡು ಆಶೀರ್ವದಿಸುವನು. May the Lord make you strong to produce wealth. ನೀವು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ದೇವರು ನಿಮಗೆ ಬಲವನ್ನು ನೀಡಲಿ. Loving Heavenly Father, let your hand come upon your children to lift them up to greater heights. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ನಿನ್ನ ಹಸ್ತವು ನಿನ್ನ ಮಕ್ಕಳ ಮೇಲೆ ಬರಲಿ, ಅವರನ್ನು ಉನ್ನತಕ್ಕೇರಿಸಲಿ. As they are trying to produce wealth, Lord, bless whatever they are doing, Lord. ಅವರು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಅವರ ಎಲ್ಲಾ ಕೆಲಸಗಳನ್ನು ಸಫಲ ಮಾಡು. Lord, bless their hard work. ಅವರ ಶ್ರಮವನ್ನು ಆಶೀರ್ವದಿಸು. Father, let your hand perfect everything for your children. ತಂದೆಯೇ, ನಿನ್ನ ಹಸ್ತವು ಅವರ ಎಲ್ಲಾ ಕೆಲಸಗಳನ್ನು ಪರಿಪೂರ್ಣ ಮಾಡಲಿ. Let your hand rest upon them, Lord. ನಿನ್ನ ಹಸ್ತವು ಅವರ ಮೇಲಿರಲಿ. Let them know that it is you who are doing everything for them. ನೀನೇ ಇದನ್ನು ಮಾಡುತ್ತಿರುವಾತನು ಎಂಬುದಾಗಿ ಅವರು ತಿಳಿದುಕೊಳ್ಳುವಂತಾಗಲಿ. No sorrow should be added to them, Lord. ಅವರ ಜೀವಿತದಲ್ಲಿ ಯಾವುದೇ ವ್ಯಸನವು ಸೇರದಿರಲಿ. As you blessed Isaac 100 times, let your blessing come upon them in 100-fold, O God.
ಈಸಾಕನು 100 ಪಟ್ಟು ಆಶೀರ್ವಾದವನ್ನು ಹೊಂದಿದಂತೆ ಇವರೂ ಕೂಡ ತಮ್ಮ ಜೀವಿತದಲ್ಲಿ 100 ಪಟ್ಟು ಆಶೀರ್ವಾದವನ್ನು ಪಡೆಯಲಿ. Let them remember you in everything. ಎಲ್ಲದರಲ್ಲಿಯೂ ಅವರು ನಿನ್ನನ್ನು ನೆನಪಿಸಿಕೊಳ್ಳಲಿ. Father, make them strong. ತಂದೆಯೇ, ಅವರನ್ನು ಬಲಪಡಿಸು, Make them prosperous. ಅವರನ್ನು ಸಮೃದ್ಧಿಪಡಿಸು. Let them see good days from now on. ಈ ದಿನ ಮೊದಲುಗೊಂಡು ಉತ್ತಮ ದಿನಗಳನ್ನು ಕಾಣಲಿ. In Jesus' name. ಯೇಸುವಿನ ನಾಮದಲ್ಲಿ. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I know that God's hand has come upon you now. ದೇವರ ಹಸ್ತವು ನಿಮ್ಮ ಮೇಲಿದೆ ಎಂಬುದಾಗಿ ತಿಳಿದಿದ್ದೇನೆ. If you have received any miracles from the hand of God, do remember to write to us. ದೇವರ ಹಸ್ತದಿಂದ ಯಾವುದೇ ಅದ್ಭುತವನ್ನು ನೀವು ಪಡೆದಿರುವುದಾದರೆ ನಮಗೆ ಬರೆಯಲು ಮರೆಯದಿರಿ. It will help us to glorify the Lord. ಇದು ದೇವರನ್ನು ಕೊಂಡಾಡುವುದಕ್ಕೆ ಸಹಾಯ ಮಾಡುವುದು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, through the television program ಟಿವಿ ಕಾರ್ಯಕ್ರಮದ ಮೂಲಕ and through the social media programs, ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ which we send out to thousands of people every day, ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿಕೊಡುತ್ತೇವೆ. God's power flows into the people. ಜನರಲ್ಲಿ ದೇವರ ಶಕ್ತಿ ಹೊರಡುತ್ತದೆ, Miracles happen. ಅದ್ಭುತಗಳು ನಡೆಯುತ್ತವೆ, Tears are wiped away. ಕಣ್ಣೀರು ಒರೆಸಲ್ಪಡುತ್ತದೆ, Lives are built. ಜೀವಿತಗಳು ಕಟ್ಟಲ್ಪಡುತ್ತಿವೆ. We are looking for sponsors for every program that comes through social media every day. ಪ್ರತಿದಿನ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಪ್ರತಿ ಕಾರ್ಯಕ್ರಮಗಳಿಗೆ ದೇಣಿಗೆದಾರರು ನೋಡುತ್ತಿದ್ದೇವೆ. And as your co-sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ. Millions who watch will also pray for you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, ನಿಮ್ಮ ಹುಟ್ಟು ಹಬ್ಬ ಇರುವಾಗ, your birthday or your loved one's birthday, ನಿಮ್ಮ ಅಥವಾ ನಿಮ್ಮ ಪ್ರೀತಿ ಪಾತ್ರರಾದವರ wedding anniversary, ವಿವಾಹ ವಾರ್ಷಿಕೋತ್ಸವ, or the loss of a loved one, a memorial day, ಅಥವಾ ಪ್ರೀತಿ ಪಾತ್ರರಾದವರ ಜ್ಞಾಪಕಾರ್ಥಕ ಕೂಟ, or a Thanksgiving offering, ಅಥವಾ ಕೃತಜ್ಞತಾ ಕಾಣಿಕೆ, or giving 1 month's salary as the first month's salary when you get a job, ನಿಮಗೆ ಉದ್ಯೋಗ ಸಿಗುವಾಗ ಮೊದಲ ತಿಂಗಳ ಒಂದು ಸಂಬಳ, you can honor God. ನೀವು ದೇವರಿಗೆ ಸನ್ಮಾನಿಸಬಹುದು. All your donations are going for the service of the people in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಎಲ್ಲ ದೇಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ. Here's how you can support. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು. ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು. ಇದಕ್ಕಾಗಿ www.jesuscalls.org ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು.